ಅದು ತಮ್ಮ ಹಕ್ಕಿದೆ. ನನ್ನ ಅಭಿಪ್ರಾಯ ಕೂಡ ನಾನು ಮಾತಾಡ್ತೀನಿ, ಇದು ಸ್ವಾತಂತ್ರ್ಯ ಹಕ್ಕು ನಾನು ಇದೆ, ನಾನು ಮಾತಾಡ್ತೇನೆ. ಮೊದಲನೇದಾಗಿ ಈ ವೇದಿಕೆ ಮೇಲೆ ಆಗಮಿಸಿದಂತ ಎಲ್ಲ ದೇಶಭಕ್ತ ಹಿಂದೂ ಬಾಂಧವರಿಗೆ ಮೊದಲನೇದಾಗಿ ಸ್ವಾಗತ ಕೋರುತ್ತೇನೆ. ಮತ್ತು ಈ ಘಟನೆ ಏನು ಮಹಾಲಕ್ಷ್ಮಿಯ ಆತ್ಮಹತ್ಯೆನ ಮಾಡಿಕೊಂಡ ಪ್ರಕರಣ ಇಡೀ ಕರ್ನಾಟಕದಲ್ಲಿ ದೊಡ್ಡ ಪ್ರಕರಣ. ಇವತ್ತು ಇಲ್ಲಿವರೆಗೂ ಬಹುಶಃ ಬೆಳಿಗ್ಗೆ 11 ಗಂಟೆಯಿಂದ ನೋಡ್ಕೊತೀವಿ, ಜಾತ್ಯಾತೀತ ಬರೇ ಜಾತ್ಯಾತೀತ ಅದು ಇದು ಮಾಡಿ ನನ್ನ ಕಿವಿ ತೂತು ಬೆಳಗತ್ತಾವ. ಬರೇ ಜಾತ್ಯಾತೀತ ಈ ವೇದಿಕೆ ಎಷ್ಟು ಜನ ಮುಲ್ಲಾಗಳು ಬಂದಿರಪ್ಪ? ಎಷ್ಟು ಜನ ಮುಲ್ಲಾಗಳು ಬಂದಿರಿ ನೀವೆಲ್ಲ ಇಲ್ಲಿ? ಎಷ್ಟು ಜನ ಮುಲ್ಲಾಗಳು ಬಂದಿರಿ? ಇದು ನನ್ನ ಕೂಡ ನಾನು ಮಾತಾಡ್ತೇನೆ. ನೋಡಿ, ಹಿಂದೂ ಸಮಾಜ ಅಂದ್ರೆ ಸಣ್ಣ ಸಮಾಜ ಅಲ್ಲ. ಹಿಂದೂ ಸಮಾಜ ಅಂದ್ರೆ ಅತ್ಯಂತ ದೊಡ್ಡ ಸಮಾಜ. ಇವತ್ತು ಹಿಂದೂ ಸಮಾಜದ ಮೇಲೆ ದೊಡ್ಡ ಎಲ್ಲ ಹಿಂದೂ ಸಮಾಜದಲ್ಲಿರುವಂತ ಒಳ್ಳೆ ಹುಡುಗಿಯರನ್ನ ಈ ರೀತಿಯಾಗಿ ಕುಸಲಾಯಿಸಿ ಅವಳನ್ನ ಬ್ರೈನ್ ವಾಶ್ ಮಾಡಿ ಅವಳನ್ನ ಮತಾಂತರ ಮಾಡೋದು, ಲವ್ ಚಾತಲ್ಲಿ ಬೆಳೆಸೋದು, ಅವಳನ್ನ ಪ್ರೀತಿ ಎನ್ನುವ ನಾಟಕದಲ್ಲಿ ಬೆಳೆಸಿ ಈ ರೀತಿಯಾಗಿ ಹುಡುಗಿಯರನ್ನ ಚಿತ್ರಿಸಿಕೊಡುತ್ತಿರುವುದು ಇದೇ ದೇಶದಲ್ಲಿರುವಂತ ಪಾಕಿಸ್ತಾನದ ಮನಸ್ಥಿತಿ ಹೊಂದಿರುವ ಮುಲ್ಲಾಗಳ ಕಾರಣ. ಅದಕ್ಕೆ ದಯವಿಟ್ಟು ನಾನು ಒಂದು ವಿನಂತಿ ಮಾಡ್ತೀನಿ, ಹಿಂದೂಗಳಲ್ಲಿ ಯಾರನ್ನು ನಂಬಿ ಆದ್ರೆ ಈ ಮುಲ್ಲಾಗಳ ನಂಬೇಡ್ರಿ, ಮುಲ್ಲಾಗಳ ನಂಬೇಡ್ರಿ. ಯಾಕಂದ್ರ ಇವತ್ತು ಮಹಾಲಕ್ಷ್ಮಿ 14 ವರ್ಷದ ಮಹಾಲಕ್ಷ್ಮಿ ಹುಡುಗಿ ಏನೋ ಬರ್ಲಾರ್ದಂತ ಹುಡುಗಿ ಮ್ಯಾಗ ಪ್ರೀತಿಯ ನಾಟಕ ಮಾಡಿ 21 ವರ್ಷದ ಕಾಮುಕ್ಕ ಮುಲ್ಲ ಅವಳನ್ನ ಬ್ರೈನ್ ವಾಶ್ ಮಾಡಿ ಅವಳನ್ನ ಅಂದಿಸ್ತಾನೆ, ರೇಪ್ ಮಾಡ್ತೀನಿ, ನಿನ್ನ ಕೊಲೆ ಮಾಡ್ತೀನಿ, ನಿನ್ನ ಯಾರು ಮುಂದೆ ಮದುವೆ ಆಗ್ತಾರೆ ಅಂತ ನೋಡು, ನಾನು ನೋಡ್ತೇನೆ ಅಂತೇಳಿ ಹೇಳಿದ ಈ ಕಾಮುಕ್ಕ ಮುಲ್ಲ ಈ ಮುಲ್ಲಗಳ ಕೆಲಸ ಏನಪ್ಪ ಅಂದ್ರೆ ದಿನಂಪ್ರತಿಯಾಗಿ ಈ ರೀತಿಯಾಗಿ ಕೆಲಸ ಮಾಡ್ಕೋತೆ ಬಂದವರು. ಒಂದು ತಿಂಗಳ ಹಿಂದ್ಗಡೆ ಒಂದು ಪ್ರಕಾರ ಹೇಳ್ತೀನಿ. ಯಡ್ರಾಮಿಯಲ್ಲಿ ನಮ್ಮ ಹಿಂದೂ ಸಮಾಜದ ಬಂಜಾರ ಸಮಾಜದ 10 ವರ್ಷದ ಬಾಲಕಿಯ ಮೇಲೆ ಅದೇ ಶಾಲೆಯ 47 ವರ್ಷದ ಕಾಮುಕ ಮುಲ್ಲ ರೇಪ್ ಮಾಡ್ತಾನೆ. ಜಾತಿ 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 ಅಂತ ನಾವಿಲ್ಲೇ ಹಿಂದೂ ಹೊಯ್ಕರು ಹಿಂದೂ ಟಾರ್ಗೆಟ್ ಇರೋದು 2047 ಭಾರತ ಇಸ್ಲಾಂ ರಾಷ್ಟ್ರ ಮಾಡ್ತಿದ್ದ ಹೊಯ್ಕೋಕತ್ತವರು. ನಾವು ಇನ್ನೇ ಮಾಡಕತ್ತೀವಿ, ನಾವು ಇನ್ನೂ ಬಗ್ಗಲಕತ್ತೀವಿ, ನೀನು ಬಗ್ಗಲಕತ್ತೀವಿ. ನಾವು ದಯವಿಟ್ಟು ಎಲ್ಲಾ ಮುಖಂಡರಲ್ಲಿ ವಿನಂತಿ ಮಾಡ್ತೀನಿ, ಎದೆತಟ್ಟು ಹೇಳು, ನಾನೊಬ್ಬ ಹಿಂದೂ ಅಂತ ಹೇಳಬೇಕು. ಜಾತಿ ನಿಮ್ಮ ಮನೇಲಿ ಹಿಂದೂ ಅಂತ ಬಂದಾಗ ನಾವೆಲ್ಲ ಪ್ರತಿಯೊಂದು ಒಗ್ಗಟ್ಟಾಗಬೇಕು. ಇವತ್ತು ದೇಶದಲ್ಲಿ ಏನೋ ನಡೀತಾ ಇದೆ, ಲವ್ ಜಿಹಾದ್ ನಡೀತಾ ಇದೆ, ಮತಾಂತರ ನಡೀತಾ ಇದೆ, ಲ್ಯಾಂಡ್ ಜಿಹಾದ್, ವಕಫ್ ಜಿಹಾದ್, ಇದೆಲ್ಲ ಮಾಡ್ತಾರೆ ಯಾರಪ್ಪ ಅಂದ್ರೆ ಈ ಪಾಕಿಸ್ತಾನದ ಹಲ್ಕ ಸುಲಭ. ಇವ್ರ ಕೆಲಸ ಏನಪ್ಪ ಅಂದ್ರೆ ದಿನಂಪ್ರತಿಯಾಗಿ ಟಾರ್ಗೆಟ್ ಹಿಂದೂಗೆ ಹಿಂದೂ 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 ಬಾಯ್ ಅನ್ನೋದು, ಮತ್ತೆ ಹಿಂದೂ ಹುಡುಗಿಯರಿಗೆ ಲವ್ ಮಾಡೋದು, ಹಿಂದೂ ಹುಡುಗಿಯರನ್ನ ಮತಾಂತರ ಮಾಡೋದು, ಹಿಂದೂ ಹುಡುಗಿಯರನ್ನ ಪುಸ್ತರಿಸೋದು, ಅಮಾಯಕ ನಮ್ಮ ಮಹಾಲಕ್ಷ್ಮಿಯನ್ನ ಕೊಲೆ ಮಾಡೋದು ಯಾರಪ್ಪ ಅಂದ್ರೆ ಇದೇ ಪಾಕಿಸ್ತಾನದ ಸುಳ ಮಕ್ಕಳು ಮುಲ್ಲಾಗಳು. ಬಹುಶಃ ಇಲ್ಲಿವರೆಗೂ ಸಾಕಷ್ಟು ನನ್ನ ಎಲ್ಲ ಅಣ್ತವರು ದೊಡ್ಡವರೆಲ್ಲ ನನ್ನ ಹೇಳಿದ್ದಾರೆ. ಬಹುಶಃ ಅವರು ಮುಂದುಗಡೆ ನಾನು ಮಾತಾಡೋದು ಸಣ್ಣ ಆದ್ರೆ ನಮ್ಮ ಆಕ್ರೋಶ ಏನು ಮಾಡಕ್ ಬರೋದು? ಕಾನೂನಿದೆ. ಈ ದೇಶ ಜಾತ್ಯತೀತ ರಾಷ್ಟ್ರವಾಗಿದೆ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಯಾವ ಆಧಾರ ಮೇಲೆ ಸ್ವಾತಂತ್ರ್ಯ ಸಿಕ್ತು? ಧರ್ಮದ ಆಧಾರ ಮೇಲೆ ಸ್ವಾತಂತ್ರ್ಯ ಸಿಕ್ತು. ಇಲ್ಲಿ ಏನಾಗಿದೆ? ಏನಾಗಿಲ್ಲ. ಪಾಕಿಸ್ತಾನದಲ್ಲಿರುವಂತಹ ಎಲ್ಲ ಹಿಂದೂಗಳು ಭಾರತಕ್ಕೆ ಬರಬೇಕು, ಭಾರತದಲ್ಲಿರುವಂತಹ ಎಲ್ಲ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗ್ಬೇಕಂತೇಳಿ ಅವತ್ತಿನ ಬ್ರಿಟಿಷ್ ಅಧಿಕಾರಿ, ಕೊನೆಯ ಭಾರತದ ವೈಸ್ರಾಯ್ ಲಾರ್ಡ್ ಮೌಂಟ್ ಬೇಟನ್ ಒಂದು ವ್ಯಕ್ತಪಡಿಸ್ತಾರೆ ತನ್ನ ಮಾತುಗಳನ್ನ. ಈ ಮೊಹಮ್ಮದ್ ಅಲಿ ಜಿನ್ನಾ ಏನ್ ಮಾಡ್ತಾನೆ? ಇದೇ ರೀತಿಯಾಗಿ ಹಿಂದೂಗಳನ್ನ ನಾವು ಜಾತ್ಯತೀತ ಮಾಡಿ 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 ಆ ಜಳಗಿ ಕಪ್ಪಿ ನಮ್ಮ ತೆರವಿಗೆ ಹಾಕಿರ್ತಾರೆ ಇವರು. ಅದಕ್ಕೆ ಸಕಲ ದೇಶಭಕ್ತ ಹಿಂದೂ ಬಾಂಧವರಲ್ಲಿ ವಿನಂತಿ ಮಾಡ್ತೀನಿ, ಮತ್ತೊಂದು ಮಹಾಲಕ್ಷ್ಮಿಗೆ ಆಗ್ಬಾರ್ದು. ಈ ರೀತಿಯಾಗಿ ಪ್ರಕರಣಗಳು ನಮ್ಮ ಜೇವರಿಗೆ ಮತ್ತು ಯಡ್ರಾಮ್ಗಳಲ್ಲಿ ದಿನಂಪ್ರತಿ ನಡೆಯಕತ್ತಾವ. ಈ ಬಹುಶಃ 11 ವರ್ಷದಿಂದ ನಾನು ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡಕತ್ತೀನಿ. ರೀಸೆಂಟ್ಲಿ ಇದೊಂದು ಮಾತನಾಡಿ ನಾನು ಮಾತು ಮುಗಿಸ್ತೇನೆ. ನೋಡಿ, ಯಡ್ರಾಮಿಯಲ್ಲಿ ನಾವು ಒಂದು ಸ್ಟ್ರೈಕ್ ಮಾಡ್ತೇವೆ. ಬಂಜಾರ ಸಮಾಜದ ಹುಡುಗಿ ಮ್ಯಾಗ ರೇಪ್ ಮಾಡ್ತಾರೆ ಅಂತೇಳಿ ಈ ರೀತಿಯಾಗಿ ಒಂದು ದೊಡ್ಡ ಪ್ರಮಾಣದಲ್ಲಿ ಸ್ಟ್ರೈಕ್ ಮಾಡಿದೆವು, ಹೋರಾಟ ಮಾಡಿದೆವು. ಆದ್ರೆ
ಕೇಳಿ ಇಲ್ಲಿನ ಕೆಲ ಮುಸ್ಲಿಮರು ಏನ್ ಮಾಡ್ತಾರೆ ಅಂದ್ರೆ ಸಿಪಿಐಗೆ ಫೋನ್ ಮಾಡ್ತಾರೆ, ಓ ಆರಾಮ್ ಆನಂದ್ ದೇಸಾಯಿ ಜೆರೆಟ್ಗೆ ಓ ಹಿಂದುತ್ವವಾದಿ ಉಸ್ಕೋ ಕಂಪ್ಲೇಂಟ್ ಕೊಡೋ, ಆಮೇಲೆ ಕಂಪ್ಲೇಂಟ್ ಮಾಡಬೇಕು, ನಮ್ಮ ಸಮಾಜದ ಮೇಲೆ ನಮ್ಮ ಸಮಾಜದಲ್ಲಿ ಇದನ್ನಂತೇಳಿ ಈ ರೀತಿಯಾಗಿ ಮಾತಾಡ್ತಾರೆ. ಇವತ್ತು ಹಿಂದೂ ಸಮಾಜದ ಮಹಾಲಕ್ಷ್ಮಿ ಮೇಲೆ ಯಾರು ಮಾಡಪ್ಪ, ಯಾರು ಮಾಡ ಮಹಾಲಕ್ಷ್ಮಿ ಮೇಲೆ ಯಾರು ಪಡ್ರು? ಏನಿದ್ರು ಮುಲ್ಲಾಗಳು ಮಹಾಲಕ್ಷ್ಮಿ ಮನೆಗೆ ಎಷ್ಟು ಮಂದಿ ಮುಲ್ಲಾಗಳು ಹೇಳಿ ಸುಮ್ಮನೆ ಏನಿದ್ರು ಮುಲ್ಲಾಗಳು ಮಹಾಲಕ್ಷ್ಮಿ ಮನೆಗೆ ಎಷ್ಟು ಮಂದಿ ಮುಲ್ಲಾಗಳು ಹೇಳಿ ಸುಮ್ಮನೆ ಧಾರ್ಮಿಕ ನಾಟಕ ಮಾಡ್ಕೋಬೇಡ್ರಿ. ನಾಟಕ ಮಾಡಿ 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 ಹಿಂದೂ ಕಲ್ಲು ಹಾಕ್ಬೇಕಂತೆ. ಈಗ ದಯವಿಟ್ಟು ನನ್ನ ಆತ್ಮೀಯ ದೇಶಭಕ್ತ ಹಿಂದೂ ಸಮಾಜದಲ್ಲಿ ವಿನಂತಿ ಮಾಡ್ತೀನಿ, ಯಾರನ್ನ ನಂಬಿ ಆದ್ರೆ ಈ ಮುಲ್ಲಾಗಳು ಬಂದ್ ಮಾಡಿ. ಯಾಕಂದ್ರೆ ಅವ್ರ ಇಂಟೆನ್ಷನ್ ಸಮಾಜದಲ್ಲಿರುವಂತ ಒಳ್ಳೊಳ್ಳೆ ಚಂದಿರುವಂತ ಹುಡುಗಿಯರನ್ನ ಪುಸರಾಯಿಸಿ ಅವರನ್ನ ಮದುವೆ ಆಗಿ ಅವರನ್ನ ಮುಖಾಂತರ ಮಾಡುದು ಇದು ತುಂಬಾ ದಯವಿಟ್ಟು ನಾನು ಏನಾದರೂ ಮಾತು ತಪ್ಪಿದ್ರೆ ಕ್ಷಮೆ ಇರುತ್ತೆ ನೆನೆಸ್ಕೊಳ್ತಾ ನಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಒಂದೇ ಮಾತು